ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ SITಯನ್ನು ಮಾಡಿದಂಥ ಸರ್ಕಾರ ಅದೇ SITಯನ್ನು ಬಳಸಿ ಧ್ವನಿ ಎತ್ತದವ್ರ ಮೇಲೆ ಕೇಸುಗಳು ಹಾಕೋದು, ಆರೋಪಿಗಳನ್ನ ಕ್ಲೀನ್ ಚಿಟ್ ಕೊಟ್ಟು ಅವ್ರ ಜೊತೆ ನಿಂತ್ಕೊಂಡಂತ ಕೆಲಸ ಮಾಡ್ತಾ ಇದೆ. ಈ SIT ಫಾರ್ಮ್ ಮಾಡಿದಾಗೇನೆ ಒಂದು ವಿಚಾರ ಬರ್ತಾ ಇತ್ತು, ಒಂದಿಬ್ಬರು ಆಫೀಸರ್ಸ್ ನಮ್ಮನ್ನು ಹೊರಗಡೆ ಬಿಟ್ಬಿಡಿ, ನಮ್ಗೆ SIT ನಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂತ. ಅದರಲ್ಲಿ ಒಂದು ಆಫೀಸರು ಅನುಚೇತ್ ಅಂತ ಕೇಳ್ಪಟ್ಟೆ. ಜೊತೆನಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು ಆ ಥರ ಏನು ವಿಚಾರ ಇಲ್ಲ ಅಂತ ಅಲ್ಲಿಗೆ ಸಾರಿಸಿದ್ರು. ಬಟ್ SIT ಇಂದ ನಾವು ಹೊರಗಡೆ ಬರಬೇಕು ಅನ್ನೋ ವಿಚಾರವನ್ನ ಹೇಳಿದಂತ IPS ಆಫೀಸರ್ ಅನುಚೇತ್ ಮತ್ತು ಇನ್ನೊಬ್ಬ ಫಿಮೇಲ್ ಆಫೀಸರ್, ಅದರಲ್ಲಿ ಒಬ್ಬ ಅನುಚೇತ್ IPS ಆಫೀಸರ್ ಸನ್ ಆಫ್ ಮಾಜಿ IPS ಅಧಿಕಾರಿ ನಾರಾಯಣ್ ಗೌಡ, ಅವ್ರ ಫಾದರ್ ಇಂದ IPS ಕೆಂಪಯ್ಯ, ಅವ್ರ ಮಗಳನ್ನೇ ಮದುವೆ ಆಗಿದ್ದು. ಸುಂದರವಾದಂಥ ಫ್ಯಾಮಿಲಿ, ಒಳ್ಳೆ ಬ್ಯಾಕ್ಗ್ರೌಂಡು. ಕೋಲಾರದ ಹುಡುಗ, BE ಮಾಡಿದ್ದಾನೆ, RV ಕಾಲೇಜಲ್ಲಿ BE ಮಾಡಿರೋದು. 2008 ಬ್ಯಾಚ್ IPS, 2009 ಕರ್ನಾಟಕ ಕ್ಯಾಡರ್ ಅಪಾಯಿಂಟ್ಮೆಂಟು. ಫಸ್ಟ್ ಅಪಾಯಿಂಟ್ಮೆಂಟ್ DYSP ಆಗಿ ಪುತ್ತೂರಲ್ಲಿ, ತದನಂತರ CID ನಲ್ಲಿ ಇದ್ದನು. ಅದಾದ್ಮೇಲೆ ಜಾಯಿಂಟ್ ಕಮಿಷನರ್ ಬೆಂಗಳೂರು. ಹೀಗೆ ಒಂದಷ್ಟು ಪೋಸ್ಟಿಂಗ್ಗಳನ್ನ ಮಾಡ್ಕೊಂಡಿದ್ದಾರೆ. ಯಾವ ಮಟ್ಟಿಗೆ ಲಕ್ಸುರಿಯಸ್ ಆಗಿ ಜೀವನ ಮಾಡ್ಕೊಂಡ್ ಬಂದಂತ ಈ ಅನುಚಿತ್ ಎಷ್ಟು ಮಟ್ಟಿಗೆ ಲಕ್ಸುರಿಯಸ್ ಅಂದ್ರೆ, ಅವ್ರ ತಂದೆ, ಇಫ್ ಐ ಆಮ್ ನಾಟ್ ರಾಂಗ್, ನಾನು ಕೇಳಿರೋದೇನು ಅಂತಂದ್ರೆ, ನಾರಾಯಣ್ ಗೌಡ್ರು ಅನುಚಿತ್ ಅವರ ತಂದೆ ಡಲ್ಲಾಸ್ ಕನಿಲ್ ಮನೆ, ಒಳ್ಳೆ ಲಕ್ಸುರಿಯಸ್ ಆಗಿದ್ದಾರೆ. ಈಗ ಹಿಂದೆ ನನಗೆ ಗೊತ್ತಿಲ್ಲ ಹೇಗಿದ್ರು ಅಂತ. ಅವ್ರ ತಂದೆ ನಾರಾಯಣ್ ಗೌಡ್ರು ಸಬ್ ಇನ್ಸ್ಪೆಕ್ಟರ್ ಆಗಿ ನಾನ್ IPS ದೇವೇಗೌಡರ ಹತ್ರ ಗನ್ಮೆನ್ ಆಗಿ ಕೆಲಸ ಮಾಡ್ತಾ ಇದ್ರು. ದೇವೇಗೌಡರ ಆಶೀರ್ವಾದ ಮಾಡಿ ಅವ್ರ ಹತ್ರ ಚೆನ್ನಾಗಿದ್ದಕ್ಕೆ IPS ಪ್ರಮೋಷನ್ ಕೊಡಿಸಿದ್ರು ಅಂತ ನಾನು ಕೇಳ್ಪಟ್ಟೆ. ಅದೆಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ, ಬಟ್ ಹೇಳ್ಬೇಕಲ್ವಾ. ಒಬ್ಬ ನಾನ್ IPS ಸಬ್ ಇನ್ಸ್ಪೆಕ್ಟರ್ IPS ಆಫೀಸರ್ ಆದಂತ ಒಂದು ನಿದರ್ಶನ ಅಂತ ಎಲ್ಲ ಮಾತಾಡ್ತಾರೆ. ಐ ಡೋಂಟ್ ಹ್ಯಾವ್ ಮಚ್ ಇನ್ಫಾರ್ಮೇಶನ್ ಅಬೌಟ್ ನಾರಾಯಣ್ ಗೌಡ್ರು, ಬಟ್ ನಾರಾಯಣ್ ಗೌಡ್ರನ್ನ ಒಂದ್ಸತಿ ಭೇಟಿ ಮಾಡಿದ್ದೆ. ನಮ್ಮೂರಲ್ಲಿ ಆಂಜನೇಯಗೌಡ ಅಂತ ಅವ್ರ ಮೇಲೆ ಒಂದು ರೌಡಿ ಶೀಟರ್ ಓಪನ್ ಮಾಡಿಬಿಟ್ಟಿದ್ರು. ಆ ವಿಚಾರವಾಗಿ 2005-06 ಅಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಬಟ್ ಇಟ್ ಡಿಡ್ಂಟ್ ಸಪೋರ್ಟ್ ಅಸ್. ನಾವು ಒಕ್ಕಲಿಗರೆ, ನಾವು ಹೇಳ್ತೀವಲ್ಲ ಜಾತಿ ಅಂತ, ಏನೂ ವರ್ಕೌಟ್ ಆಗಿಲ್ಲ. ಒಂದು ವಿಚಾರ ಏನು ಅಂತಂದ್ರೆ, ಒಂದ್ ನಿಮಿಷ ಐ ಮೀನ್ ಏನು ಹೆಲ್ಪ್ ಮಾಡಲಿಲ್ಲ. ನೀವು ಹೇಳ್ತೀರಲ್ಲ, ಜಾತಿಗೆ ಜಾತಿ ಮುಳ್ಳು ಅಂದಂಗೆ, ನಾರಾಯಣ್ ಗೌಡ್ರು ನಾವು ಗೌಡ್ರೆ, ಆಂಜನೇಯ ಗೌಡ್ರು ಅಂತ ಅವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದ್ರು. ವಿ ವೆಂಟ್ ಅಂಡ್ ಆಸ್ಕ್ಡ್. ಇನ್ಫ್ಯಾಕ್ಟ್ ಅವರೇ ಪ್ರೆಸ್ ಮಾಡಿ ಆ ರೌಡಿ ಶೀಟರ್ಗೆ ಇನ್ನಷ್ಟು ಉತ್ತೇಜನ ಕೊಟ್ಟರು ನಾರಾಯಣ್ ಗೌಡ್ರು. ನಾವೇನ್ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ತದನಂತರ ಅದಾದ್ಮೇಲೆ ಒಂದು 6 ತಿಂಗಳಿಗೇನೋ ಇನ್ಕಮ್ ಟ್ಯಾಕ್ಸ್ ರೈಡ್, 2 ವರ್ಷ ಆದ್ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತು ಅವ್ರ ಮೇಲೆ ಅಂತ ಕೇಳ್ಪಟ್ಟೆ. ಅದು ಜಸ್ಟ್ ಹೇಳ್ಬೇಕಲ್ಲ ವಿಚಾರ. 2013 ಅನುಚಿತ್ ಅವ್ರ ತಂದೆ ನಾರಾಯಣ್ ಗೌಡ್ರು ತೀರ್ಕೊಂಡ್ರು. ಬಟ್ ನಾವು ಹೋಗಿ ಭೇಟಿ ಮಾಡಿದಾಗ ಇವಾಗ ಜಾಯಿಂಟ್ ಕಮಿಷನರ್ 2005-06 ಅನ್ಕೊಂತೀನಿ. ಇವಾಗ ಜಾಯಿಂಟ್ ಕಮಿಷನರ್ ಫಾರ್ ಬೆಂಗಳೂರು ಸಿಟಿ ಕ್ರೈಮ್. ಓಕೆ, ಅನುಚಿತ್ ಮದುವೆ ಆಗಿರೋದು ಅಷ್ಟೇನೆ. ಐ ಥಿಂಕ್ IPS ಕೆಂಪಯ್ಯ ಅವರ ಮಗಳನ್ನ ಈ ರಾಜೀವ್ ಗಾಂಧಿ ಅಸಾಸಿನೇಷನ್ ಅಲ್ಲಿ ಐ ಥಿಂಕ್ ಹಿ ವಾಸ್ ಎ ಪಾರ್ಟ್ ಆಫ್ ದಟ್ ಆಪರೇಷನ್ಸ್. ಫಸ್ಟ್ 2008 ಅನುಚಿತ್ IPS ಐ ಮೀನ್ ಸಿವಿಲ್ ಸರ್ವಿಸ್ ಪಾಸ್ ಆಗಿದ್ದು. 2009 ಯಾಕಂದ್ರೆ ಮಾವ ಅಪ್ಪ ಇಬ್ರು IPS ಆದ್ರಿಂದ ನೋಡಿ, ಅದೇ ಹೇಳ್ತಾರೆ ಲಾಯರ್ ಮಕ್ಕಳು ಲಾಯರ್ ಅಂತಾರೆ, ಏನು ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಬಟ್ ನೋಡಿ, IPS ಹೋಗ್ಬೇಕು ಅಂತಂದ್ರೆ ಒಂದು ಅಪ್ಪ ಬ್ಯಾಕ್ ಗ್ರೌಂಡ್ ಇದ್ರೇನೆ ಹೋಗಕ್, ಅದಿಲ್ಲ ಅಷ್ಟು ಈಸಿಯಾಗಿ ಹೋಗಕ್ ಆಗಲ್ಲ. ಮಾವನು IPS, ಏನೋ ತಂದೆನೂ IPS, ಮೀನ್ ಪ್ರಮೋಟೆಡ್ IPS, ಅವ್ರ ಮಗ ಈತನು IPS. 2009 ಅಪಾಯಿಂಟ್ಮೆಂಟ್ ಪುತ್ತೂರಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ DYSP ಆಗಿ. ಆಮೇಲೆ CID ಬರ್ತಾರೆ. CID ನಲ್ಲಿ ಇವ್ರದೊಂದು ಕಾಲ್ಟನ್ ಹೌಸ್ ಅಲ್ಲಿ ಒಂದು ಚೇಂಬರ್ ಇರ್ತದೆ. ಒಂದ್ಸತಿ ಬೊಮ್ಮಾಯಿ CM ಆಗಿದ್ದ ವಿಸಿಟ್ ಮಾಡಿದಾಗ ಬೊಮ್ಮಾಯಿ ಸುಸ್ತಾಗ್ಬಿಡ್ತಾರೆ. ಎಷ್ಟು ಲಕ್ಸುರಿಯಾಗಿ ಇರ್ತದೆ ಅಂತಂದ್ರೆ, ಈ ನಮ್ಮ ಪೇಪರ್ ಅಲ್ಲೆಲ್ಲ ಬಂದ್ಬಿಟ್ಟಿತ್ತು ವೈಟ್ ವಾಲ್ಸ್, ಡಿಫ್ರೆಂಟ್ ಟೈಪ್ ಆಫ್ ಪೇಂಟಿಂಗ್ಸ್. ಆ ಪೇಂಟಿಂಗ್ಸ್ ಗಳೇ ಯಾರು ಹೇಳಿದ್ದು ಲಕ್ಷ ಕೋಟಿ ಎಲ್ಲಿಂದ ಬಂತು ಅಂತ ಏನೋ ಅದನ್ನ ಕೇಳಕ್ ಹೋಗಲ್ಲ. ಬಟ್ ಬೊಮ್ಮಾಯಿ ಅವರು ಇವರ ಕ್ಯಾಬಿನ್ ಅನ್ನು ಹೋಗ್ಬಿಟ್ಟು, ಅನುಚಿತ್ ಕ್ಯಾಬಿನ್ ಅನ್ನು ಹೋಗ್ಬಿಟ್ಟು ದಂಗ ಆಗ್ಬಿಡ್ತಾರೆ. ಏನ್ರಿ ನನ್ ಚೇಂಬರ್ ಇಷ್ಟಿಲ್ಲ, ಇಷ್ಟು ಚೆನ್ನಾಗೈತೆ, ಅನುಚೇತನ್ ಚೇಂಬರು, ಅನುಚೇತನ್ ಟಿಪ್ಸ್ ಕೇಳ್ತಾರೆ ಹಿಂಗ್ ಮಾಡೋದು ಅಂತ. ಇನ್ನು ಬೊಮ್ಮಾಯಿಗೆ ಅದನ್ನೆಲ್ಲ ಹೇಳ್ಕೊಡೋಂತ ಅವಶ್ಯಕತೆ ಇಲ್ಲ. ಅವ್ರ ರಂಗೇ ಬೇರೆ, ಅವ್ರ ರಂಗೇ RR. ಓಕೆ, ರಂಗಿನ ರಾಜ ಅವರು RR ಅಂತಂದ್ರೆ. ಏನು ಬೊಮ್ಮಾಯಿದು ಸಪರೇಟ್ ಆಗಿರ್ಲಿ. ಈ ತರ ಲೈಫ್ ಬಂದಂತ ವ್ಯಕ್ತಿ ಅಂತ ಅನುಚಿತು
ಬೆಂಗಳೂರು ಟ್ರಾಫಿಕ್ ಪೊಲೀಸ್ಗೆ ಏನ್ ರಿಫಾರ್ಮ್ಸ್ ಮಾಡಲ್ಲ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕ್ಯಾಮ್ರಾಗಳು ತಗೊಂಬಂದು 9,000 ಕ್ಯಾಮ್ರಾಗಳನ್ನ ಇನ್ಸ್ಟಾಲೇಷನ್ ಮಾಡಿ ಗಬ್ಬೆ ಬುರ್ಸ್ ಹಾಕಿಟ್ಟಿದ್ದಾರೆ. ಅದನ್ನ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಒಂದು ವೆಬ್ ಸೀರೀಸ್ ಎಲ್ಲ ಮಾಡಿಸಿ ಈತನೇ ಏನೇನ್ ಬೇಕೋ ಪ್ರಮೋಷನ್ ಎಲ್ಲಾ ಮಾಡ್ಕೊಂತಾನೆ. ನೋಡಿ, ಈ IPS ಆಫೀಸರ್ಗಳಿಗೆ ತಮ್ಮ ಹುಚ್ಚುತನದ ಪ್ರಮೋಷನ್ ಯಾರನ್ನು ಬೇರೆಯವ್ರು ಮಾಡಬೇಕು, ಎಂತದೂ ಮಾಡಿಲ್ಲ. ಬೆಂಗಳೂರು ಟ್ರಾಫಿಕ್ ಗಬ್ಬೆದ್ದೋಗಿದೆ. ಆಕ್ಚುಲಿ ಆತ ಮಾಡಬೇಕಾಗಿದ್ದು ಸ್ಟಾಪಿಂಗ್ ದ ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸ್. ನಿಜವಾಗ್ಲೂ ಒಬ್ಬ ಇಂಟೆಲೆಕ್ಚುಯಲ್ ಆಗಿದ್ರೆ ಅನುಚೇತು ಬೆಂಗಳೂರಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಬೇಕಾಯ್ತು. 1.2 ಕೋಟಿ ಇದೆ ಫಟಾಲ್. ನಮ್ಮ ಆಡಿಟ್ ನಮ್ಮ ಇನ್ಫಾರ್ಮೇಶನ್ ಕರೆಕ್ಟ್ ಇತ್ತು ಅಂತಂದಿದ್ರೆ, ತದನಂತರ ಇನ್ನೊಂದು ಮಾಡಬೇಕಾಗಿತ್ತು ಅಂತಂದ್ರೆ ಗೌರ್ಮೆಂಟ್ ಟ್ರಾಫಿಕ್ ಪೊಲೀಸ್ ಅವರುಗಳಿಗೆ ಒಂದು 400-500 ಗಾಡಿ ಸರ್ಕಾರದ ಟೋಯಿಂಗ್ ವೆಹಿಕಲ್ ಮಾಡಿ ಅದಕ್ಕೆ ಅಪಾಯಿಂಟ್ ಮಾಡಬೇಕಾಗಿತ್ತು. ಯಾಕಂದ್ರೆ ಇಲ್ಲಿಗಲ್ ಪಾರ್ಕಿಂಗ್ ನ ಕರ್ಬ್ ಮಾಡಕ್ಕೆ ಏನು ಕಿಸದ್ ಗುಡ್ಡೆ ಹಾಕಿಲ್ಲ. 9,000 ಕ್ಯಾಮ್ರಾಗಳನ್ನ ಹಾಕ್ಬಿಟ್ಟು ಆಮೇಲೆ ಅದನ್ನೇನೋ ವೆಬ್ ಸೀರೀಸ್ ಅಂತೆಲ್ಲ ಪ್ರಮೋಷನ್ಸ್, ಖುದ್ದು ಪ್ರಮೋಷನ್ಸ್ ಏನಿಲ್ಲ. ಯಾಕಂದ್ರೆ ಕೆಂಪಯ್ಯ ಅವರ ಅಳಿಯ ತಂದೆ IPS, ಈತನು ಕೂಡ ಒಳ್ಳೆ ಪ್ಲಂಪ್ ಪೋಸ್ಟಿಂಗ್ಗಳು. ಒಂಥರ ಏನ್ ಗೊತ್ತಾ, ಈ ರಾಜರ ಮಕ್ಕಳ ತರ ಎಂತ ಪೋಸ್ಟಿಂಗ್ ಸಿಗುತ್ತೋ ಅಂತದ್ರಲ್ಲಿ ನಂಗೆ ಗೊತ್ತು. ಅನುಚೇತನ ಆಗಿದ ತಕ್ಷಣ ಈತ ಎಸ್ಕೇಪ್ ಆಗ್ತಾನೆ ಅಂತ ನಮ್ಮ ಗೆಸ್ಸು ನಿಜ. ಯಾವಾಗ 19th SIT ಫಾರಂ ಆಗಿದ್ದು ಮೊನ್ನೆ ಅಮೆರಿಕದಲ್ಲಿ ಏನೋ ಪ್ರೀಚ್ ಮಾಡಕ್ಕೆ ಹೋಗಿದ್ದ, ಭಾಷಣ ಮಾಡಕ್ಕೆ ಹೋಗಿದ್ದ. ಲೆಕ್ಕ ಹಾಕಿ ಎಷ್ಟು ಸೀರಿಯಸ್ ಇರ್ಬೋದು, ಈ ಸರ್ಕಾರ ಸೀರಿಯಸ್ ಇರ್ಬೋದು SIT ಬಗ್ಗೆ. ಈ IPS ಆಫೀಸರು ಶ್ರೀಮಂತದಲ್ಲಿ ಲಕ್ಸುರಿಯಸ್ ಅಲ್ಲಿ ಬೆಳೆದಂತ ಇಂಥ IPS ಆಫೀಸರ್ ಕರ್ಕೊಂಬಂದು ಇಂಥ ಕಡೆ ಕುಣಿಸೋಕು ಇರ್ತಾರ ಅವರು. ಐ ಡೋಂಟ್ ಹ್ಯಾವ್ ಎನಿ ಬ್ಯಾಡ್ ಥಾಟ್ಸ್ ಅಬೌಟ್ ಅನುಚೇತು. ನಾನು ಈ ಜಾಯಿಂಟ್ ಕಮಿಷನರ್ ಆಗಿದ್ದಾಗ 500 ಕೋಟಿ ಆರೋಪ ಇತ್ತು. ಆಟೋದವರು 500 ಕೋಟಿ ಕಲೆಕ್ಟ್ ಮಾಡಿ RTO ಅವ್ರಿಗೆ ಮತ್ತೆ ಟ್ರಾಫಿಕ್ ಅವ್ರಿಗೆ ಅಂತೇಳಿ ನಾವು ಕಂಪ್ಲೇಂಟ್ ಬರದ ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಬೇರೆ ಎಲ್ಲೋ ಹೋದ್ರು. ಇಂಥ ವ್ಯಕ್ತಿಗಳನ್ನ ತಗೊಂಬಂದು ಇಂಥ SIT ನಲ್ಲಿ ಕುಣಿಸಿ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ನಿಜವಾಗ್ಲೂ ನಾವು ನಂಬೇಕಾ? ಇದು ಒಬ್ಬ IPS ಆಫೀಸರ್ನ ಕತೆ. ಅದು SIT ಯಾವ ಮಟ್ಟಿಗೆ ಅಳ್ಳ ಇಡ್ಸೋರೆ ಕಾಂಗ್ರೆಸ್ ಅವರು. ಈ ಡಿ ಕೆ ಶಿವಕುಮಾರ್ ಪೂರ್ತಿ ಸಿದ್ದರಾಮಯ್ಯನವ್ರನ್ನ ಸೈಲೆಂಟ್ ಮಾಡಿ ಡಿ ಕೆ ಶಿವಕುಮಾರ್ ಪೂರ್ತಿ ಎಂಟೈರ್ ಇನ್ಸ್ಟ್ರೂಮೆಂಟಲ್ ಈ ಒಂದು SIT ನ ಅಳ್ಳ ಹಿಡಿಸಿ ಕೊಲೆಗಾರರನ್ನ ಬಚಾವ್ ಮಾಡಕ್ಕೆ ಈತನ ಮೇಲೂ ಡಿ ಕೆ ಶಿವಕುಮಾರ್ ಮೇಲೂ ತನಿಖೆ ಆಗ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಯಾವ ಲಾಭಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಡಿ ಕೆ ಶಿವಕುಮಾರ, ಈ SIT ನ ಅಳ್ಳ ಹಿಡಿಸೋದು. ಬಡ್ಡಿ ವ್ಯವಹಾರದ ಬಗ್ಗೆ, ಧರ್ಮಸ್ಥಳದ ಬಡ್ಡಿ ವ್ಯವಹಾರದ ಬಗ್ಗೆ 2,000ಕ್ಕೆ ಹೆಚ್ಚು OSಗಳಿದೆಯಂತೆ. ವಿ ಹ್ಯಾವ್ ಆಲ್ರೆಡಿ ರಿಟರ್ನ್ ಟು CBI and ED ಟು ಇನ್ವೆಸ್ಟಿಗೇಟ್. ಈ 2,000 OSಗಳಿಗೆ ಅಲ್ರಿ ನಡೆದಾಡ ದೇವ್ರು ಅಂತ ನೀವೆಲ್ಲ ಹೇಳ್ಕೊಂತೀರಾ. 2,000 OS ಹೆಂಗ್ ಬಂತು? ಸಿವಿಲ್ ಸೂಟ್ಗಳು 2,000ಕ್ಕೂ ಹೆಚ್ಚು ಇದೆಯಂತೆ. ಬಡ್ಡಿ ವ್ಯವಹಾರ ಯಾಕೆ ಬೇಕು? ಸೊ ಇವೆರಡೂ ಕೂಡ ಇಟ್ ಈಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಅಗೇನ್ಸ್ಟ್ ದ ನೇಷನ್. ಸೊ ವಿ ಹ್ಯಾವ್ ಆಸ್ಕ್ಡ್ ವಿ ಹ್ಯಾವ್ ರಿಟರ್ನ್ ಟು CBI and ED. ಜೊತೆನಲ್ಲಿ ವಿ ಹ್ಯಾವ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ಆಲ್ಸೋ. ಈ ಧರ್ಮಸ್ಥಳದ ಬಡ್ಡಿ ವ್ಯವಹಾರವನ್ನ ED ತನಿಖೆ ಮಾಡಬೇಕು. ಆಮೇಲೆ ಈ ಧರ್ಮಸ್ಥಳದ ರಿಯಲ್ ಎಸ್ಟೇಟ್ ಈ ಅಕ್ರಮಗಳೇನಿದೆ, ಯಾರೋ ಒಬ್ರು ಐ ಥಿಂಕ್ ವಿತ್ ಡಾಕ್ಯುಮೆಂಟ್ಸ್ ಎಸ್ ಪಬ್ಲಿಷ್ಡ್ ಇಟ್. ವಿ ಹ್ಯಾವ್ ಸೆಂಡ್ ಅ ಡಾಕ್ಯುಮೆಂಟ್ ಟು ED and CBI. ವಿ ವಾಂಟ್ ಈ ಧರ್ಮಸ್ಥಳ ಹೆಸರು ಅಡ್ಮಿನಿಸ್ಟ್ರೇಷನ್ ಹೆಸರಲ್ಲಿ ನಡೀತಾ ಇರುವಂತ ಈ ಒಂದು ರಿಯಲ್ ಎಸ್ಟೇಟ್ ಅದನ್ನ ಸಿಬಿಐ ಇದಕ್ಕೆ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ, ದುಡ್ಡು ಎಲ್ಲಿಂದ ಬರ್ತಾ ಇದೆ? ಟ್ರಸ್ಟ್ ಅಂತ ಮಾಡ್ಕೊಂಡಿವ್ರು. ಟ್ರಸ್ಟ್ ಅಂತಂದ್ರೆ ವೆಲ್ಫೇರ್ ಅಂತ. ವೆಲ್ಫೇರ್ ಎಲ್ಲ ಆಗ್ತಾ ಇದೆ ಪ್ರತಿದಿನ ಇವರ ಆಸ್ತಿಗಳು ಮತ್ತೆ ಇನ್ ವಾಟ್ ಈಸ್ ಹ್ಯಾಪನಿಂಗ್? ವಿ ವಾಂಟ್ ಇದು ಅಕ್ರಮನ ಸಕ್ರಮನ. ನಾವು ಅಕ್ರಮನ ಅಂತ ಹೇಳಲ್ಲ, ಸಕ್ರಮನ ಅಂತ ಹೇಳಲ್ಲ, ಬಟ್ ಇದ್ರ ಬಗ್ಗೆ ತನಿಖೆ ಅಂತೂ ಖಂಡಿತ ಆಗಬೇಕಾಗಿದೆ. ವಿ ಹ್ಯಾವ್ ರಿಟರ್ನ್ ಟು CBI and ED ಅಬೌಟ್ ಧರ್ಮಸ್ಥಳದ ಈ ಒಂದು ಬಡ್ಡಿ ವ್ಯವಹಾರದ ಬಗ್ಗೆ. ಇಡೀ ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ ಇದೆ ಅಂತ ಎಲ್ಲಾ ವಿಚಾರಗಳು ಬರ್ತಾ ಇದೆ. ವಿ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್. ನೋಡಿ, ನಮ್ಮ ಮಠನೂ ಇದೆ, ಮಠಗಳು ಹಲವಾರು ಮಠ ಇದೆ. ಅದರಲ್ಲಿ ನಮ್ಮ ಒಕ್ಕಲಿಗರ ಮಠ BGS ಬಡ್ಡಿ ವ್ಯವಹಾರ ಮಾಡಲ್ಲ, ರಿಯಲ್ ಎಸ್ಟೇಟ್ ಮಾಡಲ್ಲ, ಅವ್ರದ್ದು ಯಾವ್ದು OS ಪೆಂಡಿಂಗ್ ಇಲ್ಲ. ಅಲ್ಲೂ ಕೂಡ ಕಾಲಭೈಶ್ವರ ಶಿವನೇ ಇದ್ದಾನೆ. ನಿಮಗ್ ಬೇಕು ಅಂದ್ರೆ ಮಠಗಳಿಗೆ ಹೋಗಿ. ಪಾಪ ಮಠ ಕರ್ನಾಟಕದಲ್ಲಿ ನಾನಾ ಸಮುದಾಯಗಳ ಮಠಗಳಿದೆ, ಬೇಕಾದ್ರೆ ಮಠಗಳಿಗೆ ಹಾಕಿ. ಕನಿಷ್ಠ ವಾಪಸ್ ಆದ್ರೂ ಬರ್ತದೆ. ಇಲ್ಲಿ ತಗೊಂಡೋಗಿ ಹಾಕಿ ಅವ್ರನ್ನ ಯಾಕೆ ಉದ್ಧಾರ ಮಾಡ್ತೀರಾ? ಮಠಗಳಿಗೆ ಕೊಡಿ. ನಮ್ BGS ಮಠಕ್ಕೆ ಹಾಕಿದ್ರೆ 500ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ ಇದೆ. ಹೋಗಿ ಸ್ವಾಮೀಜಿಗೆ ಹೇಳಿದ್ರೆ ಒಂದಷ್ಟು ಸೀಟ್ ಯಾರೋ ಕೊಡ್ತಾರೆ, ಕೊಟ್ಟವ್ರೆ. ಎಷ್ಟೋ ಜನಕ್ಕೆ ಉಚಿತವಾಗಿ ಊಟ ಹಾಕ್ತಾರೆ. ಎಲ್ಲಾ ಮಠಗಳು ಅದೇ ಕೆಲಸನೇ ಮಾಡ್ತಾ ಇರೋದು. ದಯಮಾಡಿ ಈ ಧರ್ಮಸ್ಥಳದಲ್ಲಿ ಈ ಬಡ್ಡಿ ಅಂದ್ರೆ ಉಂಡಿ ಕಾಸು ಬಡ್ಡಿ ವ್ಯವಹಾರಕ್ಕೆ ಹೋಗ್ತಾ ಇದೆ, ಉಂಡಿ ಕಾಸು ರಿಯಲ್ ಎಸ್ಟೇಟ್ಗೆ ಹೋಗ್ತಾ ಇದೆ. ಆರೋಪಗಳಿವೆ, ನಾನು ಹೇಳ್ತಾ ಇಲ್ಲ ಇದನ್ನ. ದೇರ್ ಈಸ್ ಅನ್ ಅಲಿಗೇಷನ್, ಸೀರಿಯಸ್ ಅಲಿಗೇಷನ್ಸ್ ವಿತ್ ಡಾಕ್ಯುಮೆಂಟ್ಸ್. Definitely this is a fit case to be investigated by CBI and ED, and definitely we have appealed to the Supreme Court to monitor this also. ಯಾಕಂದ್ರೆ ಆರ್ಥಿಕವಾದಂತ ಕಾಮರ್ಸ್ ಏನಿದೆ, ದ ಆಕ್ಚುಯಲ್ ಇಲಿಗಲ್ ಕಾಮರ್ಸ್ ಇಸ್ ಹ್ಯಾಪನಿಂಗ್ ವಿತ್ ದಿಸ್ ಮನಿ ಲಾಂಡ್ರಿಂಗ್. ಈ ಬಡ್ಡಿ ವ್ಯವಹಾರ ಇಸ್ ಅ ಫಿಟ್ ಕೇಸ್ ಫಾರ್ ಮನಿ ಲಾಂಡ್ರಿಂಗ್.